ಅತ್ತೆ, ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಇಲ್ಲಿ ಬರ್ತಾ ಇರೋದು. ನಂಗಂತೂ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು ಸೋ ಮಚ್. ಹೌದಾ ಮಾಲಾಶ್ರೀ, ನೀ ಇಲ್ಲಿವರೆಗೂ ಚಾಮುಂಡಿ ಬೆಟ್ಟಕ್ಕೆ ಬಂದಿರ್ಲಿಲ್ವಾ? ಇಲ್ಲ ಅತ್ತೆ, ನಾವು ಬೆಂಗಳೂರು ಸೈಡ್ ಹಳ್ಳಿಯವರಲ್ವಾ, ಈ ಕಡೆ ಬಂದಿದ್ದು ಕಡಿಮೆ. ನಾನು ಮೈಸೂರಿಗೆ ಬಂದಿದ್ದೀನಿ, ಆದರೆ ಬೆಟ್ಟಕ್ಕೆ ಬಂದಿರಲಿಲ್ಲ. ಇದೇ ಫಸ್ಟ್ ಬರ್ತಾ ಇರೋದು. ಹೌದಾ? ಹಾಗಾದ್ರೆ ಅಮ್ಮನವ್ರನ್ನ ಕಣ್ ತುಂಬ ನೋಡು, ನಿನಗೆ ಗೊತ್ತಾಗುತ್ತೆ ದರ್ಶನ ಮಾಡಿದ್ಮೇಲೆ ಎಷ್ಟು ಸಮಾಧಾನ ಆಗುತ್ತೆ ಅಂತ. ಶಾಂತಕ, ಅರ್ಚನೆ ಚೀಟಿ ಎಲ್ಲ ಒಳಗಡೆ ತಗೊಳ್ಳೋದೇ ಇಲ್ಲ, ಹೊರಗಡೆ ಕೊಡ್ತಾವ್ರಾ? ಗೌರಕ್ಕ ಅವರೇ, ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿಸಿದ್ದೀನಿ. ಶಾಂತವ, ಪೂಜೆ ಸಾಮಾನು ತಗೊಬಂದ್ಬಿಡುವ ಬಾ. ಮತ್ತೆ ಕಲ್ಲವಕ್ಕ, ನೀವು ಹೆಂಗಸ್ರೆಲ್ಲ ಮುಂದೆ ಹೋಗಿ, ನಾನು ಶಂಕರ ಹೋಗಿ ಪೂಜೆ ಸಾಮಾನು ತಗೊಬಂದ್ಬಿಡ್ತೀವಿ. ಏನು ಮುದ್ಕಿಗೆ ಯಾಕೆ ಪೂಜೆ ಅಂತ ಇದೆಯಾ? ಯಾಕೆ ಗೌಡ ನೀನು ಹಿಂಗೆ ಮಾತಾಡೋದು ಕಲ್ತ್ಬಿಟ್ಟೆ? ಅಯ್ಯೋ, ನಾನು ಹಂಗನ್ಲಿಲ್ಲ. ಮುಂದಕ್ಕೆ ಹೋಗಿ ನಾವು ಪೂಜೆ ಸಾಮಾನು ತಗೊಬತ್ತೀವಿ ಅಂದೆ. ಓ ಹಂಗಂದ್ಯಾ? ಸರಿ ಸರಿ, ತಗೊಬನ್ನಿ, ನಾವು ಹೋಯ್ತಾ ಇರ್ತೀವಿ. ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ, ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ, ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಲ್ಲಿ ಹಾಕಿಕೊಳ್ಳವ, ನಮ್ಮ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಲ್ಲಿ ಹಾಕಿಕೊಳ್ಳವ. ತಾಯಿ ಚಾಮುಂಡೇಶ್ವರಿಗೆ ಜೈ! ಅತ್ತೆ, ತುಂಬಾ ಚೆನ್ನಾಗಿ ಆಡಿದ್ರಿ ನೀವು. ನಂಗಂತೂ ತುಂಬಾ ಇಷ್ಟ ಆಯ್ತು. ಅಮ್ಮನವ್ರ ಅಲಂಕಾರ ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅತ್ತೆ. ಹೌದು ಮಾಲಾಶ್ರೀ, ನಾವೇ ವರ್ಷಕ್ಕೆ 2-3 ಸಲ ಬರ್ತೀವಿ. ಇಲ್ಲಿಗೆ ಬಂದು ಆದ್ರೆ ಏನೋ ಸಮಾಧಾನ. ಅಮ್ಮನವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ಮನಸ್ಸಲ್ಲಿರೋ ಚಿಂತೆ ದುಮ್ಮಾನ ಎಲ್ಲ ಮರ್ತೋಗುತ್ತೆ ಅಂತ ಕ್ಷೇತ್ರ ಇದು. ತಾಯಿ ಚಾಮುಂಡೇಶ್ವರಿ, ಎಲ್ಲಾದರೂ ಕಾಪಾಡು ತಾಯಿ ಜಗನ್ಮಾತೆ. ಮಾಲವ, ನಮ್ಮ ಮೈಸೂರು ಭಾಗದ ಜನ ಏನೇ ಕೆಲಸ ಮಾಡ್ಬೇಕಾದ್ರು ಮೊದಲು ಅಮ್ಮನವ್ರ ಹೆಸರು ಹೇಳ್ಬಿಟ್ಟೆ ಶುರು ಮಾಡೋದು. ನಾನು ಪಂಚಾಯತಿ ಎಲೆಕ್ಷನ್ ಗೆದ್ದಾಗ ಮೊದಲನೇ ಪೂಜೆ ಇಲ್ಲಿಗೆ ಬಂದು ಮಾಡಿಸಿದ್ಮೇಲೆ ಮುಂದಿನ ಕೆಲಸ ನಂದು. ಸೊಸೆ ಮುದ್ದು, ಇದೇ ಮೊದಲನೇ ಸಾರಿ ಬಂದಿರೋದು ಅಂತಿದೀಯಾ? ಕಣ್ತುಂಬ ದರ್ಶನ ಮಾಡ್ಕೋ. ಹ್ಞೂ ಮಾವಯ್ಯ. ಶಾಂತವ, ಎಲ್ಲಾರ್ದು ದರ್ಶನ ಆಯ್ತು, ಹೊರಡೋಣ ಈಗ? ಸರಿ ಸರಿ ಆಯ್ತು, ಹೊರಡೋಣ. ತಾಯಿ ಕಾಪಾಡು ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ, ಎಲ್ಲಾರನ್ನೂ ಕಾಪಾಡು ತಾಯಿ. ಶಾಂತ, ಊಟಕ್ಕೆ ಅಂತ ಹೋಟ್ಲ್ ಕಡೆ ಹೋಯ್ತಾ ಇದ್ದೋ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅಯ್ಯೋ, ನಿಮ್ ಸೊಸೆ ಯಾಕೆ ಬಂದ್ಲು? ಏ ಮಾಲಿ, ಇಲ್ಲಿಗೆ ಯಾಕೆ ಕರ್ಕ ಬಂದೆ? ಅತ್ತೆ, ಸೀರೆ ತಗೊಂಡಿದ್ದೀವಲ್ವಾ, ಮುಖಕ್ಕೆ ಹಚ್ಕೊಳ್ಳೋಕ್ಕೆಲ್ಲ ಮೇಕಪ್ ಸಾಮಾನು ಬೇಕು ತಾನೆ, ಅದಕ್ಕೆ ಸುಣ್ಣವು ಪೌಡರು ಅದೆಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅತ್ತೆ, ಕೊಡ್ಸಿ ಅತ್ತೆ. ಹೌದು, ಏನು ಇಷ್ಟೊಂದು ದಾರಿ ಅದೇ ಇಲ್ಲಿ? ನಾನು ಈ ಥರ ಶಾಪ್ಗೆ ಬಂದೇ ಇರಲಿಲ್ಲ. ರೀ ನಂಗೂ ಕೊಡಿಸ್ರಿ. ಇದೆಲ್ಲ ನೀನು ಹಾಕತ್ತೀಯಪ್ಪ ರೀ, ಇದೆಲ್ಲ ಸ್ವಲ್ಪ ವಯ್ಯಾರವಾಗಿ ವೈನಾಗಿರೋರು ಸರಿ ಅನ್ಸುತ್ತಪ್ಪ. ಯಾಕ್ರಿ, ನಾನು ಚೆನ್ನಾಗಿಲ್ವಾ? ಅಯ್ಯೋ, ನಾನೆಲ್ಲ ಹಂಗಂದೆ ನೀ ಚೆನ್ನಾಗಿಲ್ಲ ಅಂತ. ನೀ ಸೂಪರ್ ಆಗಿದೆಯಾ, ತಗೋ ತಗೋ. ನೋಡು ನೋಡು ಶಾಂತಕ್ಕ, ನಮ್ಮನೇಲಿ ಒಂದು ಪೇರೆಂಟ್ ಹೋಲಿ ಬಿಟ್ರೆ ಇನ್ನೇನು ಇಲ್ಲ. ಇಷ್ಟೊಂದು ಬಾಕ್ಸ್ಗಳು ಮಡ್ದವ್ರಲ್ಲ, ಎಲ್ಲೆಲ್ಲಿ ಹಚ್ಕೋತಾರೆ ಅಂತ. ಯಾವ್ದಕ್ಕೂ ಬರೋದು ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಹೋಗುವ ಶಾಂತಕ್ಕ. ಶಾಂತಂದು ಅಕ್ಕ, ಇಲ್ಲಿ ಮೇಕಪ್ಗೆ ಸಾಮಾನ್ಗೆ ತುಂಬ ಚೆನ್ನಾಗಿರ್ತದೆ. ನಾನು ಒಂದ್ಸಲ ಇಲ್ಲಿ ತಗೊಂಡಿದ್ದೀನಿ. ಓ ಅದಕ್ಕಿಯಾ, ನಮ್ಮ ರೇಷಿ ಹಬ್ಬಗಳಲ್ಲಿ ಒಂಥರ ಪಳಪಳ ನಂಗೆ ಕಾಣ್ತಿರ್ತಾಳೆ. ಶಾಂತವ, ಏನ್ ಅಂಗಡಿ ಇದು? ಕಲ್ಲವಕ್ಕ, ಇದು ಸುಣಾರು ಪೌಡ್ರು ಮಾರೋ ಅಂಗಡಿ ಅಂತೆ, ಅದಕ್ಕೆ ತಗೊಳಕ್ ಬಂದವಳೆ ನನ್ನ ಸೊಸೆ. ನೋಡ್ತೀಯ ನೀನುವೇ? ಹೌದಾ? ಹ್ಞೂ, ನನ್ನ ಮಗಳು ತಗೋತೀನಿ ನಾನುವೇ. ಅಯ್ಯೋ, ನನ್ನ ಮಗಳು ಎಷ್ಟು ಖುಷಿ ಪಟ್ಟದೋ ಏನೋ ತಗೊಂಡೋಗಿ ಕೊಟ್ರೆ. ಹಳೆಗೋಡೆಗೆ ಬಣ್ಣ ಹೊಡೆದಂಗಿರುತ್ತೆ, ತಗೊಂಡೋಗಿ ಕೊಡು. ನಾನು ಇಲ್ಲೇ ನಿಂತಿದ್ದೀನಿ ಸೊಸೆ, ನನ್ನ ಬಗ್ಗೆ ಒಂದು ಚೂರಾರು ಯೋಚನೆ ಮಾಡ್ತಾ ನೋಡಿ ಮುದುಕಿ. ಮೇಡಮ್, ನಿಮಗೆಲ್ಲ ಏನು ಬೇಕಿತ್ತು? ಮೇಡಮ್ ಅವರೇ, ನಮಗೆ ಕ್ರೀಮು, ಪೌಡ್ರು, ಲಿಪ್ಸ್ಟಿಕ್ಕು, ಕಾಜಲ್ಲು ಅದೆಲ್ಲ ಕೊಡ್ತೀರಾ? ಓಕೆ ಓಕೆ. ಯಾವ ಬ್ರ್ಯಾಂಡ್ ಬೇಕು ನಿಮಗೆ? ಅಯ್ಯೋ, ಬ್ರ್ಯಾಂಡು ಇಲ್ಲ ಏನೂ ಇಲ್ಲ ಮೇಡಮ್ ಅವರೇ, ಯಾವುದೋ ಒಂದು ಕೊಡಿ, ಒಟ್ಟಿನಲ್ಲಿ ಚೆನ್ನಾಗಿರೋದು ಕೊಡಿ. ಹಾಕೊಂಡು ನಾವು ಪಿಕ್ಚರ್ ಹೀರೋಯಿನ್ ಥರ ಕಾಣಿಸ್ಬೇಕು. ಏ ಗೌರಿ, ಅದೆಲ್ಲ ಹಾಕೊಳ್ಳೋರು ಚೆನ್ನಾಗಿಲ್ದೇ ಇರೋರು. ನೀ ನೋಡು ಎಷ್ಟು ಚೆನ್ನಾಗಿದೆಯಾ, ಅದನ್ನೆಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಂಗೆ ಹೀರೋಯಿನ್ ಥರ ಕಾಣಿಸ್ತೀಯ ನೀನು. ಹೌದಾ? ಅಯ್ಯೋ, ಏನ್ರಿ ಇಷ್ಟು ದಿನ ಆದ್ಮೇಲೆ ಹೇಳ್ತಾ ಇದ್ದೀರಾ? ಒಂದಿನ ಈ ಥರ ಹೇಳೇ ಇದಿಲ್ವಲ್ಲ ನನಗೆ ನೀವು? ನನಗೆ ಗೊತ್ತಿತ್ತು ಕಣ್ರಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ. ನಿಮ್ಮ ಬಾಯಲ್ಲಿ ಕೇಳಿ ನಂಗೆ ತುಂಬ ನಾಚಿಕೆ ಆಗ್ತಿದೆಯಪ್ಪ. ಕೇಳಿದ್ರೆ ಮೇಡಮ್ ಅವರೇ? ಗೌರಕ್ಕ, ತುಂಬ ಖುಷಿ ಪಡಬೇಡಿ. ಶಂಕರನೇ ಹೇಳ್ತಾ ಇರೋದು, ನಿಮಗೆ ಪೌಡ್ರು ಲಿಪ್ಸ್ಟಿಕ್ಕು ತಗೊಳ್ಬೇಕಾಯ್ತದೆ ಅಂತ.
ನಿಜವಾಗ್ಲೂ ನೋಡಕ್ಕೆ ನೀವು ತುಂಬಾ ಚೆನ್ನಾಗಿದ್ದೀರಾ. ಸೇಮ್ ಟು ಸೇಮ್ ಟಿವಿಲಿ ಬರೋ ಸಂತೂರ್ ಮಮ್ಮಿ ತರ ಇದ್ದೀರಾ. ಥ್ಯಾಂಕ್ ಯು ಮೇಡಮ್ ಅವರೇ. ಎಲ್ರು ಕೇಳಿಸ್ಕೊಂಡ್ರಾ? ನಾನು ಸಂತೂರ್ ಮಮ್ಮಿ ತರ ಇದ್ದೀನಂತೆ. ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರ್ ಸಂತೂರ್ ಸಂತೂರ್. ಅಯ್ಯೋ ನನ್ನ ಕರ್ಮ, ನಿನ್ನಂತ ಬೋರ್ಡ್ ಮಾಡ್ಲಿ ಗಂಡು ಕಟ್ಕೊಂಡಿದ್ದೀನಿ. ನಾನು ಹಾಲಿವುಡ್ ಅಲ್ಲೋ ಬಾಲಿವುಡ್ ಅಲ್ಲೇ ಇರಬೇಕಿತ್ತು. ನನ್ನ ರೇಂಜೇ ಬೇರೆ ಇರೋದು. ಏನ್ ಮಾಡಕ್ಕಾಗುತ್ತೆ? ಏನಾರು ಮಾಡ್ಕೋ, ನಾನು 1 ರೂಪಾಯಿ ಕೊಡಲ್ಲ. ನೀವು ಕೊಡಲ್ಲ ಅಂತ ನಂಗೆ ಗೊತ್ತು ಕಣ್ರಿ. ನಾನೇನಿಲ್ಲ ಒಂದು 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡಕ್ ಬಂದಿಲ್ಲ. ಒಂದು 20 ರೂಪಾಯಿಗೆ 30 ರೂಪಾಯಿಗೆ ತಗೋತೀನಿ. ನೀವು ಹೋಗಿ ಸೈಡಲ್ಲಿ ನಿಂತ್ಕೊಳ್ಳಿ ಹೋಗಿ. ಏನಾದ್ರು ಗೌರಿ, ಅಷ್ಟೊತ್ತಿಂದ ತಕ್ಕತಯ್ಯ ಅಂತ ಕುಣಿತಾ ಇದೀಯ ನನ್ನ ಮಗನ ಮುಂದೆ? ಏನ್ ಇಲ್ಲೂ ಶುರು ಹಚ್ಕೊಂಡೆ ನಿನ್ ಜಗಳನ? ಹೋಗ್ರಿ, ನಿಮ್ಮವ್ವ ಏನೋ ಬಡ್ಕತಾವಳೆ, ಹಿಂದೆ ಹೋಗಿ. ಮೇಡಮ್ ಅವರೇ, ನೋಡಕ್ಕೆ ನೀವು ಇಷ್ಟು ಬೆಳ್ಳಗಿದ್ದೀರಲ್ಲ, ಹೊಟ್ಟೆಗೇನು ಪೇರೆನ್ ಲವ್ಲಿನೇ ತಿಂತೀರಾ? ವಾಟ್? ಏನ್ ಈ ತರ ಮಾತಾಡ್ತಾ ಇದ್ದೀರಾ ನೀವು? ರೀ, ಅವಳು ಹೊಟ್ಟೆಗೆ ಪೇರೆನ್ ಲವ್ಲಿನಾರು ತಿನ್ಲಿ, ರಾಗಿ ಮುದ್ದೆನಾರು ತಿನ್ಲಿ, ಅದ್ ಕಟ್ಕೊಂಡು ನಿಮ್ಗೇನೋ ಹೋಗಿ ಸೈಡಲ್ಲಿ ನಿಂತ್ಕೊಳ್ಳಿ. ಏನೋ ಬೆಳ್ಳಗೆ ಚೆನ್ನಾಗಿದ್ರಪ್ಪ, ಅದಕ್ಕೆ ಕೇಳಿದೆ. ಹೌದೌದು, ನೀವೇನು ಕೇಳ್ತೀರಾ ಅಂತ ನನಗೆ ಗೊತ್ತು. ಹೋಗಿ ಸೈಡ್ಗೆ ಅಂದೆ. ಅತ್ತಿ ಮಾವ ವೆರಿ ರೊಮ್ಯಾಂಟಿಕ್. ಸುಮ್ಮನೆ ನಿಂತ್ಕೋ. ಮೇಡಮ್ ಇದು ನೋಡಿ, ಇದು ಕಂಪ್ಲೀಟ್ ಮೇಕಪ್ ಕಿಟ್ಟು. ಇದರಲ್ಲಿ ನೀವು ಏನೇನು ಕೇಳಿದ್ರಿ ಎಲ್ಲ ಐಟಮ್ಸ್ ಜೊತೆಗೆ ಎಕ್ಸ್ಟ್ರಾ ಐಟಮ್ಸ್ ಇದೆ. ಫೌಂಡೇಶನ್, ಕಾಂಪ್ಯಾಕ್ಟ್, ಲಿಪ್ಸ್ಟಿಕ್, ಕಾಜಲ್, ಐ ಶ್ಯಾಡೋ ಪ್ರತಿಯೊಂದು ಇದೆ ನೋಡಿ. ಏನಪ್ಪ ಇಷ್ಟೊಂದು ಚೆನ್ನಾಗದೆ, ಇದು ಇಷ್ಟೊಂದು ಕಲರ್ ಆಗದೆ. ಎಲ್ಲೆಲ್ಲಿಗೆ ಅಂತ ಹಚ್ಕೊಳ್ಳೋದು ಇದನ್ನ? ಈ ಥರದ್ದೊಂದು ಇರಲೇಬೇಕು ಬಿಡು ಮನೇಲಿ. ಲಕ್ಸೋ, ನೀನು ಒಂದು ತಗೋ. ಲಕ್ಷ್ಮಕ್ಕ ನೋಡಿದ್ರೆ ಗೋವಿಂದನ ಹೇಳ್ತಾ ನೀನು ಒಂದು ತಗೋಬೇಕಂತೆ. ಕಳ್ಳಿ. ಏ ಸುಮ್ಮನಿರು ಗೌರಿ, ಅವ್ರಿಗಂತೂ ಮಾಡಕ್ಕೆ ಕೆಲಸ ಇಲ್ಲ. ನೀನೊಂಥರ ನನ್ಗೇನಿಕ್ಕಾವೆಲ್ಲ, ನೀನೇ ತಗೋಬೋದೇನು? ಲಕ್ಷ್ಮಿಂದು ಅಕ್ಕ, ನೀವು ತಗೊಂಡಿಲ್ಲ ಅಂದ್ರೆ ಸ್ವಲ್ಪ ಹಿಂದೆ ಬನ್ನಿ, ನಾನು ನೋಡ್ತೀನಿ. ಹೌದಾ, ಸರಿ ಸರಿ ಬಾರೇಶಿ. ಏ ಮಾಲಾಶ್ರೀ, ಏನಿದು ಇಷ್ಟೊಂದಾರೆ ಅದೇ? ಒಂದು ಪೌಡ್ರು, ಒಂದು ಹಣೆಗೆ ಬಟ್ಟು, ಇಷ್ಟನೇ ಹಾಕೊಳ್ಳೋದು? ಇದೇನು ಇಷ್ಟೊಂದವೆ? ಎಲ್ಲೆಲ್ಲಿಗೆ ಅಂತ ಹಾಕೊಳ್ಳೋದು ಇದನ್ನ? ಮೇಡಮ್, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಫೌಂಡೇಶನ್ ಅಂತ. ಏನು ಫೌಂಡೇಶನ್? ಫೌಂಡೇಶನ್ ಅಂದ್ರೆ ಮನೆ ಕಟ್ಬೇಕಾದ್ರೆ ಕೆಳಗಡೆ ಬೇಸ್ ಹಾಕ್ತಿವಲ್ಲ ಅತ್ತಾನೆ? ಅಯ್ಯಯ್ಯೋ ಅದಲ್ಲ ಮೇಡಮ್, ನಾವು ಮೇಕಪ್ ಮಾಡಬೇಕಾದ್ರೆ ಫಸ್ಟ್ ಫೌಂಡೇಶನ್ ಹಚ್ಚಬೇಕು. ಅಂದರೆ ಏನಾದ್ರು ಕಲೆಗಳಿದ್ರೆ ಏನು ಕಾಣಿಸ್ತಾ ಇರಂಗೆ ನೀಟಾಗಿ ಕವರ್ ಆಗೋ ಥರ ಫಸ್ಟ್ ಫೌಂಡೇಶನ್ ಹಚ್ಚಬೇಕು. ಆಮೇಲೆ ಕಾಂಪ್ಯಾಕ್ಟ್ ಹಚ್ಚಬೇಕು. ಆ ಥರ ಸ್ಟೆಪ್ ಬೈ ಸ್ಟೆಪ್ಪು 4 ಸ್ಟೆಪ್ ಹಚ್ಕೋಬೇಕು. ಅವಾಗ ಮುಖ ಕ್ಲಿಯರಾಗಿ ಕಾಣಿಸುತ್ತೆ. ಓ ಹಂಗನು. ಮತ್ತೆ ಅಂದರೆ ಯಾರು ಚೆನ್ನಾಗಿರಲ್ವ ಅವರು ಚೆನ್ನಾಗಿ ಕಾಣಿಸಕ್ಕೆ ಹಚ್ಕೋಬೇಕು ಇದನ್ನ. ಚೆನ್ನಾಗಿರೋರು ಏನಕ್ಕೆ ಹಚ್ಕೋಬೇಕು? ನೋಡು, ನಾವು ಏನು ಹಚ್ಚಿಲ್ಲಪ್ಪ, ಹೆಂಗಿದ್ದದು ನಮ್ಮ ಮುಖ. ಇವಮ್ಮನೂ ಒಂದು 3 kg ಬಳ್ಕೊಂಡು ಕೂತವಳೆ ಅನ್ಸುತ್ತೆ ಶಾಂತಕ, ಅದಕ್ಕೆ ಇಷ್ಟು ಪಳಪಳ ಅಂತ ಕಾಣ್ತಾವಳೆ. ಏನು ಹೆಂಗಸ್ರಪ್ಪ ಬೆಳಿಗ್ಗೆನೆ ಬಾಯಿಗೆ ಬಂದ ಮಾತಾಡ್ತಾರೆ. ಮೇಡಮ್ ನೀವು ತಗೋತೀರಾ ಇಲ್ವಾ? ಮೇಡಮ್ ಅವರೇ ತಗೋತೀವಿ. ಅತ್ತೆ ಕೊಡ್ಸಿ ಅತ್ತೆ. ಸರಿ ಸರಿ, ಇದ್ರ ರೇಟ್ ಎಷ್ಟವ ಇದು? ಶಾಂತಕ, ಅದರಲ್ಲಿ ನಾನು ಸ್ವಲ್ಪ ತಗೋತೀನಿ. ರೇಟ್ ಕೇಳ್ಬಿಡು, ಎಲ್ಲ ಯಾವ್ದಾದ್ರು ಬೇಕೋ ಅದು ಹಂಚ್ಕೊಳವ. ಪಾರಿ, ಮೇಕಪ್ ಸಾಮಾನ್ ಜೊತೆ ಒಂದು ವಿಗ್ಗು ತಗೋಬಿಡು. ನೀನೊಳ್ಳೆ ಈ ತರ ಬಟ್ಟೆ ತೊಳೆ ಬ್ರಷ್ನಾಗೆ ಕೂದಲು ಬಿಟ್ಕೊಂಡು ತಿರ್ಗಾಡಿದ್ರೆ ಆಮೇಲೆ ಪಂಚಾಯತಿ ಪರ್ಮಿಷನ್ ಮನ್ಸು ಎಲ್ಲರೂ ಬೇರೆ ಕಡೆ ಜಾರ್ಬಿಟ್ರೆ ಕಷ್ಟ. ಅಯ್ಯೋ, ಈ ಗೌರಗನ್ಗೆ ಏನಾದ್ರು ಗೊತ್ತಾಗ್ಬಿಟ್ಟಿತ್ತ ನಂದು ಪುಷ್ಪಿ ವಿಷಯ? ಅವಾಗ ಇಂಡೈರೆಕ್ಟಾಗಿ ಮಾತಾಡ್ತಾರಲ್ಲ. ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಗೌರಿ? ನನ್ನ ಗಂಡ ನನ್ನನ್ನೇ ಇಷ್ಟಪಡಬೇಕು. ಬೇರೆ ಕಡೆ ಆ ಕಡೆ ಈ ಕಡೆ ನೋಡಿದ್ರೆ ಕಣ್ಣನ್ನ ಕಿತ್ತು ಗೋಲಿ ಆಡ್ಬಿಡ್ತೀನಿ. ಗೌರವ್ರೆ, ನನ್ನ ಹೆಂಡತಿ ಏನು ಬೇಕೋ ಅದು ತಗೋತಾಳೆ. ನೀವು ಯಾಕೆ ಅವಳಿಗೆ ಇಲ್ಲದೆ ಇರೋ ಐಡಿಯಾ ಎಲ್ಲ ಕೊಡ್ತಾ ಇದ್ದೀರಾ? ಪರ್ಮಿಷನ್ ಪಾರಿ ನನ್ನ ಫ್ರೆಂಡ್ ಅಲ್ವಾ, ಅದು ಕೇಳಿದೆ ಅಷ್ಟೇ. ಅವಳಿಗೆ ವಿಗ್ ಹಾಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸ್ತಾಳೆ ಅವಳು. ಹೌದೌದು ಮೇಡಮ್ ಅವರೇ, ಅದ್ರದ್ದು ರೇಟ್ ಹೇಳಾದ್ಮೇಲೆ ನಿಮ್ಮ ಹತ್ರ ವಿಗ್ ಇದ್ರೆ ಅದು ಒಂದು ಕೊಟ್ಬಿಡಿ. ನಮ್ಮ ಹತ್ರ ವಿಗ್ಗು ಇದೆ, ಕೊಡ್ತೀನಿ. ನೋಡಿ, ಇದ್ರ ರೇಟು 2,500 ರೂಪಾಯಿ ಆಗುತ್ತೆ. ಏನು 2,500? ಏನವ ಹೇಳ್ತಾ ಇದೀಯ ನೀನು? 2,500ಕ್ಕೆ ಒಂದು ತಿಂಗಳು ಸಾಮಾನು ಬರ್ತದೆ ಮನೆಗೆ. ಸರಿ ಬಿಡು, 50 ರೂಪಾಯಿ ಕೊಟ್ರೆ ಒಂದು ಪೇರೆಂಟ್ ಲವ್ಲಿ ಬರ್ತದೆ, ಒಂದು 20 ರೂಪಾಯಿ ಕೊಟ್ರೆ ಒಂದು ಪೌಡ್ರ್ ಬರ್ತದೆ. ಅದು ಹಚ್ಕೊಂಡು ನಾವೆಲ್ಲ ಚೆನ್ನಾಗೇ ಇಲ್ವಾ? ಮಾಲಾಶ್ರೀ, ಇದೆಲ್ಲ ಆಗಲ್ಲ ನಮಗೆ, ನಡಿ ನಡಿ. ಮೇಡಮ್, ಇದು ಕಂಪ್ಲೀಟ್ ಮೇಕಪ್ ಕಿಟ್ ಮೇಡಮ್. ಇದರಲ್ಲಿ ಎಲ್ಲ ಇದೆ. ಅವ್ವ ತಾಯಿ, ನೀ ಹೇಳ್ತಾ ಇರೋದು 250 ರೂಪಾಯಿ ಅಲ್ಲ, 2,500 ರೂಪಾಯಿ. 2,500 ರೂಪಾಯಿಗೆ 2 ತಿಂಗಳು ಕಂತು ಕಟ್ಬೋದು ಸಂಘಕ್ಕೆ ನಾವು.
ನಮಗ್ ಬೇಡ ಕಣವ, ಬಾ ಅಪ್ಸಂತಕ ಹೋಗೋಣ. ಅತ್ತೆ 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 ಲಿಪ್ಟಿಕ್ ಆದ್ರೂ ಕೊಡ್ಸಿ ಅತ್ತೆ. ಶಾಂತ ಅವಳು ಆಸೆ ಪಡ್ತಾವಳೆ, ಅದೊಂದಾರು ಕೊಡ್ಸ್ಬಿಡು. ಏನೋ ಒಂದು ನೀವು ಸಪೋರ್ಟ್ ಮಾಡ್ಕೊಂಡು ಇಲ್ಲೇನು ಹೊಸಿ ರೈಟ್ ಹೇಳ್ತಾವ್ರ. ಎಷ್ಟು ಲಿಪ್ಟಿಕ್? ಮೇಡಮ್ ಲಿಪ್ಸ್ಟಿಕ್ 500 ರೂಪಾಯಿ ಆಗುತ್ತೆ. ಏನು 500 ರೂಪಾಯ? ನಡಿ ನಡಿ ಮಾಲಾಶ್ರೀ, ಸುಮ್ಮನೆ ನಡಿ. ಅತ್ತೆ ಕೊಡಿಸಿ ಅತ್ತೆ. ನಡೀತೀಯಾ ಇಲ್ವಾ ಈಗ? ಮಾಲಾಶ್ರೀ ಇಲ್ಲಿ ತುಂಬ ರೇಟ್ ಹೇಳ್ತಾವ್ರೆ. ನಮ್ಮ ಹಳ್ಳಿ ಕಡೆ ಅಂಗಡಿಲಿ ಇವೇ ಬರೀ 20-30 ರೂಪಾಯಿ ಸಿಗ್ತವೆ. ಅಲ್ಲಿ ತಗೊಳ್ಳೋದೆ ನಡಿ, ನಿಮ್ಮ ಅತ್ತೆ ಬೇಜಾರು ಮಾಡ್ಕೊತಾಳೆ. ಹೌದಾ, ಸರಿ ಅಜ್ಜಮ್ಮ. ನೀನ್ಯಾಕೆ ಪಾರಿ ನಿಂತಿದ್ಯಾ, ಬರಲ್ವಾ? ಏ ಗೌರಿ, ವಿಕ್ ತಗೊಳವ ಅಂತಂದಲ್ಲ, ಕೇಳು. ಓ ಕೇಳ್ತೀನಿ ಇರು. ಮೇಡಮ್ ಅವರೇ, ನಮ್ಮ ಪಾರಿಗೆ ವಿಗ್ ಇದೆಯಾ ನಿಮ್ಮ ಹತ್ರ? ಹಾಂ ಇದೆ, ಕೊಡ್ತೀನಿ. ಏನೇ ಮಾಡಿ ನಿಲ್ಸಿದೀಯ ಗೌರಿ ಉಳ್ಳ ನೀನು? ಏನಾಯ್ತು ಶಾಂತಕ್ಕ, ನಾ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಏ ಶಾಂತಕ್ಕನೇನು ಕೇಳ್ತೀಯ ಪರಿ, ಅವ್ರಿಗೇನು ಗೊತ್ತದದು? ನಾನೇ ಹೇಳ್ತಿದ್ದೀನಲ್ಲ, ತಗೋಬಿಡು, ಸೂಪರಾಗಿ ಕಾಣಿಸ್ತಾ ಇದೀಯಾ. ಏ ಗೌರಿ, ಏ ಸುಮ್ಮನಿರಿ ಅತ್ತೆ, ನಿಮ್ಗೇನು ತಗೊಳ್ಳಿ, ಅವರು ಒಳ್ಳೆ ಮಜಾ ಬರ್ತಾ ಇದೆ. ಸರಿ ಗೌರಿ, ಹಂಗಾರೆ ಇದನ್ನ ವ್ಯಾಪಾರ ಮಾಡ್ಬಿಡು, ಇದು ತಗೋತೀನಿ ನಾನು, ನಂಗೆ ಇಷ್ಟ ಆಯ್ತಿದ್ದು. ಮೇಡಮ್ ಅವರೇ, ಇದಕ್ಕೆ ಎಷ್ಟು ರೇಟು? ಇದಕ್ಕೆ 850. ಸರಿ ಗೌರಿ, ಪ್ಯಾಕ್ ಮಾಡಿಸ್ಬಿಡು. ಸರಿ ಮೇಡಮ್ ಅವರೇ, ಇದನ್ನು ಕೊಟ್ಬಿಡಿ, ಹೋಯ್ತೀವಿ ನಾವು. ಹಾಂ ಓಕೆ. ಮೇಡಮ್ ಅವರೇ, ಈ ಪಂಚಾಯತಿ ಪರ್ಮಿಷನ್ ಏನಕ್ಕೆ ಬಂದ ಪುನಃ? ಹಾಂ ಹೇಳಿ ಸರ್. ಹಾಂ, ಆ ಮೇಕಪ್ ಕಿಟ್ನ ವ್ಯಾಪಾರ ಮಾಡಿ ಬಿಟ್ಬಿಟ್ರಲ್ಲ, ಅದನ್ನು ನಾ ತಗೋತೀನಿ, ಕೊಡಿ ನನಗೆ. ಅವ್ವಾ, ಪರ್ಮಿಷನ್ ಕತಿಯಾ? ಸರ್, ಇದು 500 ರೂಪಾಯಿ ಡಿಸ್ಕೌಂಟ್ ಆಗಿ 2000 ರೂಪಾಯಿ ಆಗುತ್ತೆ. ಬಿಲ್ನ ಪೇ ಮಾಡಿಬಿಡಿ. ಸರಿ ಮೇಡಮ್ ಅವರೇ. ಎಲ್ಲ ಪಂಚಾಯತಿ ಪರ್ಮಿಸಿ, ನಾವೆಲ್ಲ ಈ ಕಡೆ ಬಂದಮೇಲೆ ಪುಷ್ಪಿಗೆ ಮೇಕಪ್ ಕಿಟ್ ತಗೊಂಡು ಹೋಯ್ತಾ ಇದೀಯಾ? ಏನಾರು ಮಾಡಿ ಅವ್ನು ಹಿಡ್ದಾಕ್ಬೇಕಲ್ಲ. ಇದು ತಗೊಂಡೋಗಿ ಕೊಟ್ರೆ ನನ್ನ ಪುಷ್ಪಿ ಅದೆಷ್ಟು ಖುಷಿ ಪಡ್ತಾಳೋ ಏನೋ. ಫಸ್ಟ್ ತಗೊಂಡೋಗಿ ಕೊಡ್ಬೇಕು ಅವಳಿಗೆ. ಏನು ಮಾಡಲಿ ಇವಾಗ? ಇದಕ್ಕೆಲ್ಲ ಮಾಲಾಶ್ರೀನೇ ಸರಿ. ಅವಳು ಇದಕ್ಕೆ ತಗೊಂಡ್ರೆ ಇವನ್ನೇ ಹಿಡ್ದಾಕ್ಬೋದು. ಮಾಲಾಶ್ರೀ, ಮಾಲಾಶ್ರೀ ಬಾಯಿಲಿ. ಹೇಳಿ ಗೌರಕ್ಕ, ಏನಾಯ್ತು? ಮಾಲಾಶ್ರೀ, ಅಲ್ಲಿ ನೋಡಲಿ ಪಂಚಾಯತಿ ಪರಮೇಶಿ ಆ ಪುಷ್ಪನ್ಗೆ ನಮ್ಗೆ ಯಾರೋ ಗೊತ್ತಿಲ್ದಂಗೆ ಮೇಕಪ್ ಕಿಟ್ ತಗೋಯ್ತಾವನೆ. ಹೆಂಗಾರು ಮಾಡಿ ಅವ್ನು ಹಿಡ್ದು ಹಾಕ್ಬೇಕಲ್ಲ ಈಗ. ಏನು ಮಾಡೋದು, ಏನಾರು ಐಡಿಯಾ ಕೊಡು. ಇನ್ನೇನು ಗೌರಕ್ಕ, ಪಾರಕ್ಕೆ ಇಲ್ಲೇ ಅವಳಲ್ಲ, ಕರೆದು ಹಾಕೊಟ್ಬಿಟ್ರೆ ಆಯ್ತು, ಸಿಕ್ಕಾಕತ್ತೇನೆ ಪರಮೇಶಣ್ಣ. ಮಾಲಾಶ್ರೀ ಸೂಪರು ನೀನು, ಬೇಗ ಕರಿಯವಳ. ಪಾರಕ್ಕ, ಪಾರಕ್ಕ. ಏನೋ ಮಾಲಾಶ್ರೀ? ಪಾರಕ್ಕ, ಮೆಲ್ಗೆ ಮೆಲ್ಗೆ. ಏನ? ಏ ಪಾರಿ, ನಿನ್ ಗಂಡ ಮೇಕಪ್ ಸೆಟ್ ತಗೊಂಡು ನೋಡಲಿ. ಹೌದಾ, ಯಾರಿಗಂತೆ? ಪಾರಿ, ಹೋಗಿ ನಾಕಾಣಿ ಕೊಟ್ಬಿಟ್ಟು ಕಣಿ ಕೇಳ ಹೋಗು. ಏನ್ ಪಾರಕ್ಕ ನೀವು, ನಮ್ಗೇನ್ ಗೊತ್ತು? ನೀವು ಹೋಗಿ ಕೇಳಿ ಹೋಗಿ ಯಾರಕ್ಕೆ ತಗೊಂಡವ್ರೆ ಅಂತ. ಹೌದಲ್ವಾ, ಹೋಯ್ತೀನಿ ಇರು, ಕೇಳ್ತೀನಿ ಅವನ್ನ. ರೀ, ಇದೆಲ್ಲೋ ಪಾರಿ ಸೌಂಡ್ ಕೇಳ್ತಾ ಇದಲ್ಲ. ರೀ, ನಿಮ್ಮನ್ನೇ ಕರೀತಾ ಇರೋದು. ಪಾರಿ, ನೀನ್ ಯಾವಾಗ ಬಂದೆ? ನಾನು ಯಾವಾಗ್ಲೂ ಬಂದೆ. ಏನು ನೀವು ಕೈಯಲ್ಲಿ ಮೇಕಪ್ ಕಿಟ್ ಇಟ್ಕೊಂಡು ನಿಂತಿದ್ದೀರಲ್ಲ, ಯಾರಕ್ಕೆ ತಗೊಂಡಿದ್ದೀರಾ? ಪಾರಿ, ನೀನು ಭಾಳ ಇಷ್ಟಪಟ್ಟು ಕೇಳ್ತಿದ್ದಲ್ಲ ಆವಾಗಲೇ, ಅದಕ್ಕೆ ಹೆಂಗಿದೆ ನೋಡುವ ಅಂತ ತಗೊಂಡು ನೋಡ್ತಾ ಇದ್ದೆ ಅಷ್ಟೇಯಾ. ರೀ, ನಿಮಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಲ್ವಾ? ನಾನು ಇಷ್ಟಪಟ್ಟಿದ್ದೆ ಅಂತ ನೋಡ್ತಾ ನಿಂತಿದ್ರಾ? ಹಾಂ, ಹೌದು ಪಾರಿ, ನೀನು ಇಷ್ಟಪಟ್ಟಿದ್ದೆ ಅಂತಲೇ ನೋಡ್ತಾ ನಿಂತಿದ್ದೆ ಅಷ್ಟೇ. ಮೇಡಮ್ ಅವರೇ, ತಗೊಳ್ಳಿ ಈಗ, ಬೇಡ ನಮಗೆ ಇದು. ಸರ್, ಇದು ಬಿಲ್ಲು ಪೇ ಆಗಿದೆಯಲ್ಲ ಸರ್? ಒಂದ್ಸಲ ಬಿಲ್ ಪೇ ಆದಮೇಲೆ ನಾವು ರಿಟರ್ನ್ ತಗೊಳ್ಳೋದಿಲ್ಲ. ಮಹಾಲಕ್ಷ್ಮಿ ನೋಡಿಗ ಸರ್ದಿಯಾಗಿ ತಗ್ಲಾಕಂಡ ನಿಂತವನೇ ಮಿಕ್ಕ ಮಿಕ್ಕ ಅಂತ ನೋಡ್ಕೊಂಡು. ಹೌದು ಗೌರಕ್ಕ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಐ ಲೈಕ್ ಯು ಸೋ ಮಚ್. ರೀ, ನೋಡ್ತಾ ಇದ್ದೆ ತಗೊಂಡಿಲ್ಲ ಅಂತಿದ್ರಿ, ಇವ್ನು ನೋಡಿದ್ರೆ ಬಿಲ್ಲು ಪೇ ಮಾಡಿದ್ದೀರಾ ಅಂತವಳೆ. ಏನ್ರಿ ಇದು? ಹಾಂ ಪಾರಿ, ನೋಡ್ತಾ ಇದ್ನಲ್ಲ, ಇವರೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡು ಬಿಲ್ ಹಾಕ್ಬಿಟ್ಟವ್ರೆ ಅನ್ಸುತ್ತೆ. ಇನ್ನೇನು ಬಿಡು ಪಾರಿ, ನೀನು ಇಷ್ಟಪಟ್ಟಿದ್ದಲ್ಲ, ನಿನಗೆ ಕೊಡ್ಸಿದ್ರೆ ನಂಗೇನು ಬೇಜಾರಿಲ್ಲಪ್ಪ. ತಗೋ ನಿಂಗೇನೆ. ರೀ, ನಿಮಗೆ ನಾನಂದ್ರೆ ಎಷ್ಟೊಂದು ಇಷ್ಟ ಅಲ್ವಾ? ಥ್ಯಾಂಕ್ ರೀ. ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಪಾರಿ ನನಗೆ. ಬಾ ಹೋಗೋಣ.
ಹಬ್ಬ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಹೆಂಗೋ ಬಚಾವಾದೆ ಈ ಪಾರಿ ಕೈಯಿಂದ. ಮಾಲಾಶ್ರೀ, ಪಂಚಾಯತಿ ಪರಮೇಶಿ ಜಸ್ಟ್ ಮಿಸ್. ಹೌದು ಗೌರಕ್ಕ, ಎಷ್ಟು ಈಸಿಯಾಗಿ ಎಸ್ಕೇಪ್ ಆಗ್ಬಿಟ್ರು ನೋಡಿ. ಬನ್ನಿ ನಾವು ಹೋಗೋಣ, ಇನ್ನೇನು. ಸರಿ ನಡಿ ಮಾಲಾಶ್ರೀ, ಹೋಗೋಣ. ಊರಿಗೆ ಬಂದವನು ನೀರಿಗೆ ಬರದೇ ಇರ್ತಾನ? ಸಿಗ್ತಾನೆ ನಡಿ, ಎಲ್ಲೋಯ್ತಾನೆ.